ನಮ್ಮ ಜೊತೆ ಹಿರಿಯ ಶಾಸಕರಾದಂತಹ ಅಪ್ಪಾಜಿ ನಾಡಗೌಡರು ನಮ್ಮ ಜೊತೆ ಇರುವಂಥದ್ದು. ಸರ್, ಇವತ್ತು ಪಟ್ಟಿ ಸಚಿವ ಸ್ಥಾನದ ಪಟ್ಟಿ ನೋಡಿದ್ರೆ ಏನು ಅನಿಸುತ್ತೆ? ಎಲ್ಲೊಂದು ಕಡೆ ನಿಮ್ಮ ಹೆಸರು ಕೂಡ ಮಿಸ್ ಆಗಿರುವಂಥದ್ದು. ಪಟ್ಟಿಯಲ್ಲಿ ನನ್ನ ಹೆಸರು ಯಾವುದೇ ಪರಿಸ್ಥಿತಿಯಲ್ಲಿ ತಪ್ಪೋದಿಲ್ಲ ಅನ್ನುವಂಥದ್ದು ನನ್ನ ಒಂದು ನಿರೀಕ್ಷೆ ಆಗಿತ್ತು. ಪತ್ರಿಕಾ ವರದಿಯಾಗಲಿ, ಆ ನಂತರ ಹಿರಿಯ ರಾಜಕಾರಣಿಗಳಾಗಲಿ ಎಲ್ಲರೂ ಕೂಡ ನಿಮ್ಮದು 100% ಇದ್ದೇ ಇರುತ್ತೆ ಅನ್ನುವಂಥ ಅಭಿಪ್ರಾಯ ಪಡ್ತಾಯಿದ್ದರು. ಇವತ್ತು ನೋಡಿದಾಗ ಪಟ್ಟಿಯಲ್ಲಿ ನನ್ನ ಹೆಸರು ಬರದೇ ಇದ್ದಂಥ ಕಾರಣದಲ್ಲಿ ಎಲ್ಲೋ ಒಂದು ಕಡೆ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದು ಖಚಿತ ಆಗ್ತಾ ಇದೆ. ಅದ್ರ ಬಗ್ಗೆ ನನಗೆ ಬಹಳಷ್ಟು ಮನಸ್ಸಿಗೆ ಬೇಸರಾಗಿದೆ. ಸರ್, ಷಡ್ಯಂತ್ರ ಅನ್ನೋದು ರಾಜ್ಯ ನಾಯಕರಿಂದ ಆಗಿದೆಯಾ ಅಥವಾ ತಮ್ಮ ಜಿಲ್ಲೆ ನಾಯಕರಿಂದ ಆಗಿರುವಂಥದ್ದು? ನೋಡ್ರಿ, ರಾಜ್ಯ ನಾಯಕರಿಂದ ಅನ್ನೋದಕ್ಕೆ ಯಾರು ನನಗೇನು ಮುಖ್ಯಮಂತ್ರಿಯವರು ನಮ್ಮ ವಿರುದ್ಧವಾಗಿಲ್ಲ, ಸಿದ್ದರಾಮಯ್ಯನವರು ನಮ್ಮ ವಿರುದ್ಧವಾಗಿಲ್ಲ. ಇದನ್ನು ನಮ್ಮ ಜಿಲ್ಲೆಯವರ ಕೆಲವರು ಏನಪ್ಪ ಅಂದರೆ ಪ್ರಬಲವಾಗಿ ಏನು ಕೂತಿದ್ದಾರೆ, ಅವರಿಂದ ಇದೆಲ್ಲ ತೊಂದರೆ ಆಗಿದೆ. ಯಾಕಂದರೆ ಅವ್ರ ಜೀವನದಲ್ಲಿ ಕಾಂಗ್ರೆಸ್ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಹೆಸರಿಗೆ ಕಾಂಗ್ರೆಸ್ಸು, ಯಾರ್ಯಾರನ್ನ ಯಾವ ಹೊತ್ತಿಗೆ ಸೋಲಿಸ್ಬೇಕು, ಯಾರ್ಯಾರಿಗೆ ಯಾವ ಹೊತ್ತಿಗೆ ಮಣ್ಣು ಕೊಡುವಂಥದ್ದನ್ನೇ ಆಲೋಚನೆ ಇರುತ್ತೆ, ಬೇರೆ ಏನೂ ಇರೋದಿಲ್ಲ ಅವರಿಗೆ, ಬೇರೆ ಏನೂ ಆಲೋಚನೆ ಇರೋದಿಲ್ಲ. ಸರ್, ಹೊಂದಾಣಿಕೆ ಮಾಡ್ಕೊಂಡಿರುವಂಥ ನಾಯಕರಿಗೆ ಈಗ ಸಚಿವ ಸ್ಥಾನ ಕೊಟ್ಟಿದೆ ಅಂತ ಹೇಳ್ತಿದ್ದೀರಾ? ಅದು ಗೊತ್ತಿಲ್ಲ ನನಗೆ. ಹೊಂದಾಣಿಕೆ ಯಾರು ಮಾಡ್ಕೊಂಡಾರೋ ಯಾರು ಬಿಟ್ಟಾರೋ. ಯಾಕಂದ್ರೆ ಬಿಜಾಪುರದಲ್ಲಿ ಯಾರೂ ಬೇರೆಯವ್ರ ಮಂತ್ರಿ ಆಗಿಲ್ಲ, ಬೇರೆಯವ್ರು ಯಾರೂ ಮಂತ್ರಿ ಆಗಿಲ್ಲ. ಸರ್, ಈ ಬಾರಿ ಯುವಕರಿಗೆ ಮತ್ತು ಹೊಸ ಮಕ್ಕಳಿಗೆ ಆದ್ಯತೆ ಕೊಡಬೇಕು ಅಂತೇಳಿ ನಾವು ಕೊಟ್ಟಿರುವಂಥದ್ದು ಅನ್ನೋ ಚರ್ಚೆ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ನೋಡಿ, ಅದನ್ನು ಹೊಸ ಮುಖಗಳಂದರೆ ಇವತ್ತು ನಮ್ಮ ಧರ್ಮಸಿಂಗ್ ಅವರು ಚಿರಂಜೀವಿಗೆ ಅಜಯ್ ಕೊಟ್ಟಿದ್ದಾರೆ, ಅದು ಸ್ವಾಗತ. ಅವನು ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾನೆ. ಅವನಿಗೆ KKRDB ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಾನೆ, ಪ್ರೋಗ್ರೆಸಿವ್ ಆಗಿ ಕೆಲಸ ಮಾಡಿದ್ದಾನೆ. ಕೆಲವರು ಯಾರು ಯೋಗ್ಯತೆ ಇರೋಂಥವ್ರು ಕೊಟ್ಟೋದ್ರ ಬಗ್ಗೆ ಯಾರ್ದು ಬೇಸರಿಲ್ಲ. ಬೇಸರ ಐತೆ ಅಂತ ನಾನು ಅದ್ರ ಬಗ್ಗೆ ಬೇಸರಿಲ್ಲ. ಆದರೆ ಷಡ್ಯಂತ್ರ ಮಾಡ್ತಾರಲ್ಲ, ಪಾರ್ಟಿ ಬಗ್ಗೆ ಎಂದಿಗೂ ಕೂಡ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಲ್ಲ. ಅಂಥವ್ರನ್ನ ಕೆಲವ್ರನ್ನ ತೊಗೊಂಡಿರಲ್ಲ ನೀವು. ಸರ್, ಒಂದಷ್ಟೇ ರಾಜೀನಾಮೆ ಕೊಡೋಕ್ಕೆ ಮುಂದಾಗಿರುವಂಥದ್ದು. ಈಗ ಯಶವಂತರಾವ್ ಪಾಟೀಲ್ ಅವರು ಕೂಡ ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ನನಗೆ ಗೊತ್ತಿಲ್ಲ, ಅವರು ಹೇಳುತ್ತೆ ನಿಮ್ಮ ಮೀಡಿಯಾ ಮುಖಾಂತರ ಗೊತ್ತಾಗ್ತಾ ಇದೆ. ಅದು ರಾಜೀನಾಮೆ ಕೊಟ್ಟಿದ್ದು ಬಿಟ್ಟಿದ್ದು ನನಗೆ ಗೊತ್ತಿಲ್ಲ. ಸರ್, ನಿಗಮ ಮಂಡಳಿ ಸ್ಥಾನಕ್ಕೆ ಏನಾದರೂ ರಾಜೀನಾಮೆ ಕೊಟ್ಟಿದ್ರೆ ಅಥವಾ ಮುಖ್ಯಮಂತ್ರಿಯವ್ರ ಕೈ ಕೊಟ್ಟಿದ್ದೀನಿ. ಅದು ಅವರು ಬೇಡ, ಸದ್ಯ ಕಳಿಸ್ಬೇಡಿ ಅಂತ ಅವರು ಸಂದೇಶವನ್ನು PA ಮುಖಾಂತರ ನನಗೆ ಹೇಳಿದರು. ಇಲ್ಲ, ಕಳಿಸಿದ್ದೀನಿ, ತೊಗೊಳ್ಳಿ, ಯಾಕಂದರೆ ಐ ಕಾಂಟ್ ವರ್ಕ್ ದೇರ್ ಆ್ಯಸ್ ಎ ಮ್ಯಾನೇಜರ್ ಎನಿಮೋರ್ ಅಂತ ಹೇಳಿದ್ದಾನೆ. ಸರ್, ಒಂದಷ್ಟು ದಿನ ಮತ್ತಷ್ಟು ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಅವ್ರು ನಿಮ್ಮ ಜೊತೆ ಏನಾದರೂ ಮಾತನಾಡಿದ್ರೆ ಹೆಂಗೆ? ಮಾತಾಡ್ತಾ ಇದ್ದಾರೆ ಸಹಜವಾಗಿ. ರಾಜಕಾರಣದಲ್ಲಿ ಒಬ್ರಿಗೊಬ್ರು ಮಾತಾಡಿದ್ರೆ ಯಾರಿಗೂ ಕೂಡ ಮಾತಾಡ್ತೀರಿ. ಸರ್, ಈಗ ಪಟ್ಟಿ ಬಿಡುಗಡೆ ನೋಡಿದ್ರೆ ನಾವು ಯುವಕರಿಗೆ ಕೊಡ್ತೀವಿ, ಹೊಸ ಆದ್ಯತೆ ಕೊಡ್ತೀವಿ ಅಂತ, ಆದರೂ ಒಂದಷ್ಟು ಜನಕ್ಕೆ ಕೊಟ್ಟರಿಗೆ ಕೊಟ್ಟಿದ್ದಾರೆ ಮತ್ತು ಪಟ್ಟಿ 2 ಬಾರಿ ಬದಲಾವಣೆ ಆಗಿರೋಂಥ ಅದ್ರ ಬಗ್ಗೆ ಏನು ಹೇಳ್ತೀರಾ? ಗೊತ್ತಿಲ್ಲ ನನಗೆ, ಅವ್ರಿಗೆ ಕೇಳಬೇಕು. ಪಟ್ಟಿ ಬದಲಾವಣೆ ಆಗಿದ್ದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಪಟ್ಟಿ ಬದಲಾವಣೆ ಯಾಕಂದರೆ ನಮ್ಮ AICC ಅಧ್ಯಕ್ಷರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರೇ ಇದ್ದಾರೆ. ಖರ್ಗೆ ಸಾಹೇಬ್ರೆ ಅದ್ರ ಬಗ್ಗೆ ಹೇಳಬೇಕು ವಿನಃ ನಾವು ಯಾರಿಗೆ ಕೇಳೋಕ್ಕಾಗುತ್ತೆ? ಅದನ್ನು ಪಟ್ಟಿ ಹೆಂಗೆ ಬದಲಾಯಿತು, ಏನು ಬದಲಾಯಿತು ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸರ್, ಮುಂದಿನ ನಿರ್ಧಾರ ತಮ್ಮದು ಏನಾಗಿರುತ್ತೆ? ಏನಿಲ್ಲ, ಒಟ್ಟಿಗೆ ಸೇರ್ತೀವಿ. ಪಕ್ಷವನ್ನು ಯಾವ ರೀತಿಯಾಗಿ ಬಲಪಡಿಸಬೇಕು, ಅವಕಾಶವಾದಿಗಳಿಗೆ ಹೇಗೆ ಕಡಿವಾಣ ಹಾಕಬೇಕು ಅನ್ನೋದು ನಮ್ಮ ಆಲೋಚನೆ. ಯಾರು ಪಕ್ಷದಲ್ಲಿದ್ದು ಪಕ್ಷಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇವತ್ತು ಏನಪ್ಪ ಅಂದರೆ ಬೆಳೆ ಬೀಸ್ಕೊಂತ ಇವತ್ತು ಜೀವನವನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ಕಡಿವಾಣ ಹೆಂಗೆ ಹಾಕಬೇಕು ಅನ್ನೋದೇ ನಮ್ಮ ಟಾಪ್ ಮೋಸ್ಟ್ ಅಜೆಂಡಾ. ಅದ್ರ ಜೊತೆ ಅಭಿವೃದ್ಧಿ, ಇವು ಎರಡು ಇಟ್ಕೊಂಡು ಹೋಗ್ತೀವಿ. ಹೋಗದೇ ಇದ್ರೆ ಪಕ್ಷ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಸರ್, ಕೊನೆ ಪ್ರಶ್ನೆ. CM ಅವರು ಈಗ ಒಂದು ಮಾತು ಹೇಳಿದ್ದಾರೆ, ಸಚಿವ ಸ್ಥಾನದ ಆಕಾಂಕ್ಷೆ ಎಲ್ಲರಿಗೂ ಇರುತ್ತೆ, ಬಟ್ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ನನಗೂ ಒಂದು ಟೈಮಲ್ಲಿ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ ಅಂತ ಹೇಳಿರುವಂಥದ್ದು. ಇಲ್ಲ, ನನಗೆ 4 ಸಲ ತಪ್ಪಿದೆ ಅಲ್ರಿ. ಅವ್ರಿಗೂ ಸಚಿವ ಸ್ಥಾನ ವಂಚಿತರಾಗಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. 4 ಸಲ ತಪ್ಪಿದೆ ಅಲ್ಲ, 1 ಸಲ ಒಪ್ಬೋದು, 4 ಸಲ ತಪ್ಪಿದೆ ಅಲ್ಲ. ಯಾಕೆ ತಪ್ಪುತ್ತಪ್ಪ? ಏನು ತಪ್ಪು ಮಾಡಿದ್ದೀನಿ? ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ದೇನೆ, ಪಕ್ಷ ಕೊಟ್ಟಂಥ ಜವಾಬ್ದಾರಿ ನಿಭಾಯಿಸಿಲ್ಲ, ಅಥವಾ ಒಂದು ಮಟ್ಟದಲ್ಲಿ ನಾನು ಏನಪ್ಪ ಅಂದರೆ ಸರಿಯಾದಂಥ ಜನರ ಜೊತೆ ಸಂಬಂಧಗಳು ಇಟ್ಕೊಂಡಿಲ್ಲ, ಏನಾದರೂ ಒಂದು ನೆಗೆಟಿವ್ ಬೇಕಲ್ರಿ. 81ರಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ 6 ಸಲ MLA ಆಗಿ 8 ಸಲ ಸ್ಪರ್ಧೆ MLA ಮಾಡಿ ಸೋಲ್ಸಾಕು ಅವಾಗ 2018ರಲ್ಲಿ ನಮ್ಮವರೇ ಕಾರಣೀಭೂತರು ನನಗೆ ದುಡ್ಡು ಕೊಟ್ಟರು. ನಾವು ಹುಚ್ಚನಂಗೆ ನಾನು ತಿಳ್ಕೊಂಡೆ, ಏನಪ್ಪ ಏನು ಹಿಂಗೆ ಆಗಲಿಕ್ಕಿಲ್ಲ ಅಂತ.
ನಾನು ವಿರುದ್ಧವಾಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನು ಎಲ್ಲ ರೀತಿಯಾದಂಥ ಪ್ರೋತ್ಸಾಹ ಕೊಟ್ಟರು. ಎಲ್ಲ ಹೇಳಲಿಕ್ಕಾಗುತ್ತೆ ಹೊರಗೆ. ಹೈಕಮಾಂಡ್ ನಾಯಕರನ್ನೇನಾದ್ರು ಮತ್ತೆ ಭೇಟಿಯಾಗಿ ಮತ್ತು CM ಸಿದ್ದರಾಮಯ್ಯ ಹೈಕಮಾಂಡ್ನವರಿಗೆ ಭೇಟಿಯಾಗೋ ಪ್ರಶ್ನೆ ಇಲ್ಲ. ಮೊದಲು ನಾವಿಲ್ಲಿ ಸೇರ್ತೀವಿ, ಎಲ್ಲರೂ ಸೇರಿ ಮಾತಾಡುವಂಥದ್ದಕ್ಕೆ ಪ್ರಯತ್ನ ಮಾಡ್ತೀವಿ. ಇಷ್ಟು ಹಿರಿಯ ಶಾಸಕರಾದಂತಹ ಅಪ್ಪಾಜಿ ನಾಡಗೌಡ ಮತ್ತು ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ KS ಮೂರ್ತಿ ನಾಯ್ಕ, ಫ್ರೀಡಮ್ TV, ಬೆಂಗಳೂರು.